ಆಪರೇಷನ್ ಸಿಂಧೂರ ಯಶಸ್ಸಿಗೆ ಇಡೀ ದೇಶದಲ್ಲೇ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಇಡೀ ದೇಶವೇ ಖುಷಿಯಾಗಿದೆ. ಅದರಲ್ಲೂ ಬೆಂಗಳೂರಲ್ಲಿ ಕಾಂಗ್ರೆಸ್ನ ವತಿಯಿಂದ ತಿರಂಗಾ ಯಾತ್ರೆ ಮಾಡ್ತಾ ಇದ್ದಾರೆ. ಅಂದರೆ ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಸಂಭ್ರಮಾಚರಣೆ ಆಗ್ತಾ ಇದೆ. ತಿರಂಗಾ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ತಿರಂಗಾವನ್ನು ಹಿಡಿದು ಯಾತ್ರೆ ಸಾಗ್ತಾ ಇದ್ದಾರೆ. ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯ ಸರ್ಕಾರದ ವತಿಯಿಂದ ತಿರಂಗಾ ಯಾತ್ರೆ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ಸಂಭ್ರಮಾಚರಣೆ. ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ನಾವು. ಒಂದಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದು, ಜೊತೆಗೆ ಯಾತ್ರೆಯನ್ನು ಹೊರಟಿದ್ದು ಎಲ್ಲವನ್ನ ನೋಡ್ತಾ ಇದ್ವಿ. ಸಂಭ್ರಮಾಚರಣೆಗಳನ್ನು ಗಮನಿಸ್ತಾ ಇದ್ವಿ. ಇವತ್ತು ರಾಜ್ಯ ಕಾಂಗ್ರೆಸ್ನ ವತಿಯಿಂದ, ಸರ್ಕಾರದ ವತಿಯಿಂದ ಸಂಭ್ರಮಾಚರಣೆ ನಡೀತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಹೇಳಿತ್ತು ಇದು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥ ಸಂಭ್ರಮಾಚರಣೆ. ಸೊ ಯಾರು ಕೂಡ ಭಾಗಿಯಾಗಿರ್ಬೋದು. ಸೊ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ತಿರಂಗವನ್ನು ಹಿಡಿದುಕೊಂಡು ಯಾತ್ರೆ ಸಾಗ್ತಾ ಇದ್ದಾರೆ. ಇನ್ನು ಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾತ್ರೆಗೆ ಆಗಮಿಸಿದ್ದಾರೆ. ತಿರಂಗಾ ಯಾತ್ರೆ ಪ್ರಾರಂಭ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರೆ. ಈ ಆಪರೇಷನ್ ತಿರಂಗ ಆರಂಭ ಆದ ನಂತರ ಮೊದಲ ಬಾರಿ ಮುಖ್ಯಮಂತ್ರಿಗಳು ಸಿಂಧೂರದಲ್ಲಿ ಕಾಣಿಸ್ಕೊಂಡ್ರು. ಕುಂಕುಮ ಇಟ್ಕೊಂಡು, ಹಣೆಗೆ ತಿಲಕವನ್ನು ಇಟ್ಕೊಂಡು ಕಾಣಿಸ್ಕೊಂಡಿದ್ರು, ಮಾತನಾಡಿದ್ರು. ಅದಾದ ನಂತರ ಯಶಸ್ಸಿಗೆ ತಿರಂಗಾ ಯಾತ್ರೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಏರ್ ಸ್ಟ್ರೈಕ್ ಆಗಿದ್ದಂಥ ಸಂದರ್ಭದಲ್ಲಿ, ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಿಲುವು ಬೇರೆ ರೀತಿಯಲ್ಲಾಗಿತ್ತು. ಎಲ್ಲವನ್ನ ಪ್ರಶ್ನೆ ಮಾಡ್ತಾ ಇದ್ರು. ಜೊತೆಗೆ ಎಲ್ಲದಕ್ಕೂ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು. ಅದು 2019ರಲ್ಲಿ ಅದರ ರಿಸಲ್ಟ್ ಏನಾಯಿತು ಅಂತ ಗೊತ್ತಾಗಿತ್ತು ಕಾಂಗ್ರೆಸ್ಗೆ. ಸೊ ಈಗ ತನ್ನ ಇಡೀ ಸ್ಟ್ರಾಟಜಿನ ಬದಲು ಮಾಡಿದೆ. ಅದು ಕೇಂದ್ರದ ನಾಯಕತ್ವ ಆಗಿರ್ಬೋದು, ರಾಜ್ಯದ ನಾಯಕತ್ವ ಆಗಿರ್ಬೋದು. ಎಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಬೆಂಬಲಿಸ್ತಾ ಇದ್ದೀವಿ, ನಾವು ದೇಶದ ಜೊತೆಗಿದ್ದೀವಿ, ದೇಶದ ಜನರ ಜೊತೆಗಿದ್ದೀವಿ, ಸೈನ್ಯದ ಜೊತೆಗಿದ್ದೀವಿ, ಪಾಕಿಸ್ತಾನವನ್ನು ಉಡಿಸ್ ಮಾಡೋಣ ಅಂಥೇಳಿ ಅವರ ಮಾತಿನ ದಾಟಿಯೂ ಕೂಡ ಬೇರೆಯಾಗಿದೆ, ಬದಲಾಗಿದೆ. ಹಿಂದೆ ಪುಲ್ವಾಮಾ ದಾಳಿಯ ನಂತರ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯ್ತಲ್ಲ, ಆ ಏರ್ ಸ್ಟ್ರೈಕ್ನ ಸಾಕ್ಷಿ ಕೇಳಿದ್ರು. ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಇವತ್ತಿಗೂ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಸಾಕ್ಷಿಯಲ್ಲಿದೆ, ಕೊಡಿ ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಅಂತ ಕೇಳ್ತಾರೆ. ಆದರೆ ಈ ಬಾರಿ ಹಾಗಿಲ್ಲ. ಈ ಬಾರಿ ಸಂಪೂರ್ಣವಾಗಿ ಅಪ್ರೋಚ್ ಬದಲಾಗಿದೆ. ಸೊ ರಾಜ್ಯ ಸರ್ಕಾರ ತಿರಂಗಾ ಯಾತ್ರೆಯನ್ನು ಮಾಡ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಭಾರತದ ತ್ರಿವರ್ಣ ಧ್ವಜ ಹಾರ್ತಾ ಇದೆ. ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಬೃಹತ್ ತಿರಂಗಾ ಯಾತ್ರೆ. ಪಕ್ಕದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಪರಾಕ್ರಮ ಮೆರೆದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಎಲ್ಲರೂ ತಡವಬೇಕು. ಮುಂದೆ ಪೊಲೀಸ್ ವ್ಯಾನ್, ಪೊಲೀಸ್ ಏನು ಅವರು ಬ್ಯಾಂಡ್ ಸೆಟ್ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಜಾಗ ಕೊಡಬೇಕು. ಆಮೇಲೆ ಸೇವಾದಳ ಹೋಗ್ತಾರೆ. ಆಮೇಲೆ ವಿಧಾನಸೌಧದ ಬಾಗಿಲಲ್ಲಿ ಸಿಎಂ ಅವರು ಬಂದು ಜಾಯ್ನ್ ಆಗ್ತಾರೆ. ಅವರು ಅಲ್ಲಿ ಜಾಯ್ನ್ ಆಗ್ತಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಪಕ್ಷಾತೀತವಾಗಿ ಮಾಡ್ತಾ ಇರುವಂಥ ಯಾತ್ರೆ ಇದು, ಎಲ್ಲರೂ ಭಾಗವಹಿಸಿ ಅಂಥೇಳಿ ಉಪಮುಖ್ಯಮಂತ್ರಿಗಳು ಕೇಳಿಕೊಂಡಿದ್ರು. ಆಪರೇಷನ್ ಸಿಂಧೂರ ಇದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಇದು. ವಿಜಯ ಯಾತ್ರೆ, ತಿರಂಗಾ ಯಾತ್ರೆ. ದೇಶದ ಮೂಲೆ ಮೂಲೆಗಳಲ್ಲೂ ಸಂಭ್ರಮ ಆಗ್ತಾ ಇದೆ. ಭಾರತ ಯಾವ ಪರಿಯಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತು, ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ಧ್ವಂಸ ಮಾಡ್ತು, ಇದನ್ನು ನೆನಪಿಸಿಕೊಂಡು ವಿಜಯ ಯಾತ್ರೆ ಸಾಗ್ತಾ ಇದೆ, ತಿರಂಗಾ ಯಾತ್ರೆ ಸಾಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಭಾರತದ ಪರಾಕ್ರಮ ರೀ, 1947 ಆ ಪರಾಕ್ರಮವನ್ನು ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? 61
75, 71, 65, 1999 ಕಾರ್ಗಿಲ್, ಇದನ್ನೆಲ್ಲ ಯಾರು ಮರೆಯೋದಕ್ಕೆ ಸಾಧ್ಯ? ಆನಂತರ ಆದಂಥ ಏರ್ ಸ್ಟ್ರೈಕ್, ಬಾಲಾಕೋಟ್ನಲ್ಲಾದಂಥ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಇವೆಲ್ಲವೂ ಕೂಡ ನಮ್ಮ ಸೈನಿಕರ ಪರಾಕ್ರಮಕ್ಕೆ ಹಿಡಿದಂಥ ಕೈಗನ್ನಡಿ. ಹೆಡ್ಲೈನ್ಸ್ ಮಾರ್ಚು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ತಡವಬೇಕು. ಮುಂದೆ ಪೊಲೀಸ್ ವ್ಯಾನ್, ಪೊಲೀಸ್ ಏನು ಅವರು ಬ್ಯಾಂಡ್ ಸೆಟ್ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಜಾಗ ಕೊಡಬೇಕು. ಆಮೇಲೆ ಸೇವಾದಳು ಹೋಗ್ತಾರೆ. ಆಮೇಲೆ ವಿಧಾನಸೌಧದ ಬಾಗಿಲಲ್ಲಿ ಸಿಎಂ ಅವರು ಬಂದು ಜಾಯ್ನ್ ಆಗ್ತಾರೆ. ಅವರು ಅಲ್ಲಿ ಜಾಯ್ನ್ ಆಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.